ನಮಸ್ಕಾರ ಸ್ನೇಹಿತರೆ, ಡಿ ವಿ ಕ್ರಿಯೇಷನ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಈಗ ನಾವು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ಮಠಕ್ಕೆ ಹೋಗ್ತಾ ಇದ್ದೀವಿ. ಹಾಲ್ನಳ್ಳಿ ಆದಮೇಲೆ ನಮಗೊಂದು ರಿಂಗ್ ರೋಡ್ ಸಿಗುತ್ತೆ. ಟಿ ನರಸೀಪುರ ರಿಂಗ್ ರೋಡ್ ಅಂತಲೇ ಇವಾಗ ಕರೀತಾರೆ. ನಾವು ಟಿ ನರಸೀಪುರ ರಿಂಗ್ ರೋಡ್ ಸರ್ಕಲ್ ಬಿಟ್ಟಾದಮೇಲೆ ಹಾಗೆ ರಾಜಶೇಖರ್ ಆಸ್ಪತ್ರೆ ಪಾಸ್ ಆದ ತಕ್ಷಣ ನಾಡ್ನಳ್ಳಿ ಗೇಟ್ ಸಿಗುತ್ತೆ ಸ್ನೇಹಿತರೆ. ಇಲ್ಲಿಗೆ ಹೋಗಬೇಕಾದ್ರೆ ರಸ್ತೆಯಲ್ಲಿ ಸ್ನೇಹಿತರೆ ನಿಮಗೆ ರೈಟ್ ಸೈಡ್ ನೋಡ್ತಾ ಇರ್ಬೋದು ದೊಡ್ಡ ಆಲದ ಮರ. ಸೊ ನಿಮಗೆ ಇದು ನೋಡಿದ ತಕ್ಷಣ ನಿಮಗೆ ರೆಕಗ್ನೈಸ್ ಆಗುತ್ತೆ. ಹೋಗೋ ರಸ್ತೆಯಲ್ಲಿ ಒಂದು ಆಲದ ಮರ, ದೊಡ್ಡ ಆಲದ ಮರ ಸಿಗುತ್ತೆ ನೋಡಿ. ಆದಮೇಲೆ ಸ್ನೇಹಿತರೆ ದೊಡ್ಡ ಆಲದ ಮರ ದಾಟದ ಮೇಲೆ ಚಿಕ್ಕಹಳ್ಳಿ ಗ್ರಾಮ ನಿಮಗೆಲ್ಲ ಗೊತ್ತೇ ಇರುತ್ತೆ. ಚಿಕ್ಕಹಳ್ಳಿ ಗ್ರಾಮ ಸಿಗುತ್ತೆ. ನಾವು ಕಲ್ಪವೃಕ್ಷ ಕ್ಷೇತ್ರ ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ದಾರಿ ಅಂತ ಇಲ್ಲಿ ನೋಡ್ಕೊಂಡು ಈ ರೋಡಲ್ಲಿ ಮುಂದೆ ಬನ್ನಿ. ಇಲ್ಲಿಂದಾನೆ ಕರೆಕ್ಟಾಗಿ 3.5 ಕಿಲೋಮೀಟ್ರ್ ಆಗುತ್ತೆ. 3.5 ಕಿಲೋಮೀಟ್ರ್ ಒಳಗಡೆ ರೈಟ್ ಸೈಡು ನಿರ್ಮಾಣ ನಗರ ಅಂತ. ಬನ್ನಿ ಹಂಗೆ ಹೋಗೋಣ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಹತ್ತಿರಕ್ಕೆ ಬಂದಾಯಿತು. ಇನ್ನೇನೋ ಮುಖ್ಯ ದ್ವಾರದ ಎಂಟ್ರೆನ್ಸಲ್ಲಿ ಇದ್ದೀವಿ. ಎಲ್ಲ ನಾವು ಕಲ್ಪವೃಕ್ಷ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠ ಅಂತ ಬೋರ್ಡ್ ಸಿಗುತ್ತೆ. ರೈಟ್ ಒಳಗಡೆ ಎಂಟ್ರೆನ್ಸ್ ಇದು ಫಸ್ಟ್ ಗೇಟು. ನಾವು ಎಂಟ್ರೆನ್ಸ್ ಒಳಗಡೆ ಹೋಗ್ತಾ ಇದ್ದೀವಿ. ಹರಿಸರ್ವೋತ್ತಮ ವಾಯುಜೀವೋತ್ತಮ ನೋಡಿ, ನಮ್ಮ ಕಲ್ಪವೃಕ್ಷ ಕ್ಷೇತ್ರ ನಿಮಗೆಲ್ಲ ಗೊತ್ತಿದೆ. ಕಲ್ಪವೃಕ್ಷ ಕ್ಷೇತ್ರದಲ್ಲಿ ಗುರುವಾರಗಳಲ್ಲಿ ಹಬ್ಬವೋ ಹಬ್ಬ. ಕಮ್ಮಿ ಅಂದರೆ ಒಂದು 7-8 ಸಾವಿರ ಜನ ನಮ್ಮ ಮಠಕ್ಕೆ ಬಂದು ನಮ್ಮಲ್ಲಿ ನೆಲೆಸಿರುವಂತಹ ಮೃತ್ತಿಕಾ ಬೃಂದಾವನದಲ್ಲಿರುವಂತಹ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾರೆ. ಅವರ ಅನುಗ್ರಹಗಳು ಪಡಿತಾ ಇರೋದ್ರಿಂದ ಅವರ ಅನುಗ್ರಹ ಪಡೆದು ಇನ್ನೂ ಅಭಿವೃದ್ಧಿ ಆಗಬೇಕು ಅನ್ನೋ ಉದ್ದೇಶದಿಂದ ಎಲ್ಲರೂ ಬಂದು ನಮ್ಮ ಮಠಕ್ಕೆ ಬರ್ತಾಯಿದ್ದೀರಿ. ನಮ್ಮ ಮಠಕ್ಕೆ ಬಂದಂಥ ಎಲ್ಲರಿಗೂ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯ ಆರೋಗ್ಯ, ಆಯುಷ್, ಐಶ್ವರ್ಯ, ದೀರ್ಘ ಸುಮನವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು, ನಮ್ಮ ಮಠ 10 ವರ್ಷಗಳ ಹಿಂದೆ ಮಂತ್ರಾಲಯದಿಂದ ತಂದಂತಹ ಮೃತ್ತಿಗೆಯನ್ನು ಮಂತ್ರಾಲಯ ಸ್ವಾಮಿಗಳೇ ನಮ್ಮ ಮಠದಲ್ಲಿ ಮೃತ್ತಿಕಾ ಬೃಂದಾವನವನ್ನು ಮಾಡಿದ್ದಾರೆ. ಮಾಡಿದ ಮಾತ್ರ ಅಲ್ಲ, ಮಾಡಿದ್ದಂತಹ ಆ ಪೂಜೆ ಪುನಸ್ಕಾರಗಳನ್ನು ನಮ್ಮಲ್ಲಿರುವಂಥ ಆಚಾರ್ಯಗಳು ಒಳ್ಳೆಯ ರೀತಿಯಲ್ಲಿ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತು ಈ ಮಠ ಇಷ್ಟು ಅಭಿವೃದ್ಧಿಯಾಗಿದೆ. ಈ ಅಭಿವೃದ್ಧಿ ಆಗಬೇಕು ಅಂದರೆ ರಾಯರ ಕರುಣೆ, ರಾಯರು ಇಲ್ಲೇ ಇದ್ದು ಎಲ್ಲರಿಗೂ ಅನುಗ್ರಹ ಮಾಡ್ತಾ ಇದ್ದಾರೆ. ಇದ್ರ ಸಮಯದಲ್ಲೇ ಒಂದು ವಿಚಾರ ಹೇಳಬೇಕು ಅಂತ ಹೇಳ್ತಾ ಇದ್ದೀವಿ. ರಾಯರ ಮಠದಲ್ಲಿ 13 ವರ್ಷದಿಂದ ಗುರುವಾರಗಳಲ್ಲಿ ಅನ್ನದಾನ ಮಾಡ್ತಾಯಿದ್ದೀವಿ. 1 ದಿನ 2 ದಿನ ಅಲ್ಲ, ಗುರುವಾರಗಳಲ್ಲಿ 13 ವರ್ಷದಿಂದ ಅನ್ನದಾನ ಮಾಡ್ತಾ ಬಂದಿದ್ದೀವಿ. ಇದು ನಾವು ಮಾಡಿರೋದಲ್ಲ, ನೀವು ಸೇವಾಕರ್ತರುಗಳೆಲ್ಲರೂ ಸೇರಿ ರಾಯರ ಅನುಗ್ರಹ ಪಡಿಬೇಕು ಅಂತೇಳಿ ಗುರುವಾರಗಳಲ್ಲಿ ಅನ್ನದಾನ ಸೇವೆ ನಡೀತಾ ಇದೆ. ಎಲ್ಲೇ ಯಾವುದೇ ಮಠಕ್ಕೆ ಹೋದ್ರಲ್ಲೂ ಸಹ ನಿಮಗೆ ಸಾರ್ವಜನಿಕರಿಗೆ ಅನ್ನದಾನ ಸೇವೆ ಇರೋದಿಲ್ಲ. ಮಂತ್ರಾಲಯ ಒಂದು ಬಿಟ್ಟು ನಮ್ಮ ಮಠದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀವಿ. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ ರಾತ್ರಿ 10 ಗಂಟೆಗೆವರೆಗೂ ಅನ್ನದಾನ ಸೇವೆಯೂ ನಡೀತಾ ಇರ್ತದೆ. ಯಾವುದೇ ಒಂದು ಬ್ರೇಕ್ ಕೊಡದೆ ಬಂದಂಥ ಭಕ್ತಾದಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಬೆಳಗ್ಗೆಯಿಂದ ರಾತ್ರಿವರೆಗೂ ಬಾಗಿಲು ತೆಗೆದಿರುತ್ತೆ. ಬರೀ ಗುರುವಾರ ಮಾತ್ರ ಅಂತ ಅಂದ್ಕೋಬೇಡಿ, ಪ್ರತಿದಿನ ರಾಯರ ಅನುಗ್ರಹ ಪಡೆಯೋದಕ್ಕೆ ಬರ್ಬೋದು. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆದರೆ 8:15 ಗಂಟೆವರೆಗೂ ರಾಯರ ಮಠ ತೆಗೆದಿರುತ್ತದೆ. ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಯಾವುದೋ ಒಂದು ಇನ್ಸ್ಟಾಗ್ರಾಮು ಒಂದು ಇದರಲ್ಲಿ ಹೇಳ್ಕೊತಾರೆ ಬರೀ ಗುರುವಾರ ಮಾತ್ರ ಅಂತ. ಅಲ್ಲ, ಅದನ್ನು ನೀವು ತಪ್ಪು ತಿಳ್ಕೊಂಡಿದ್ದಾರೆ. ದಯವಿಟ್ಟು ಪ್ರತಿದಿನ ರಾಯರನ್ನ ಅನುಗ್ರಹ ಪಡೆಯೋದಕ್ಕೆ ಬರ್ಬೋದು. ಅನ್ನದಾನ ಸೇವೆ ಮಾತ್ರ ಗುರುವಾರಗಳಲ್ಲಿ ಮಾಡ್ತಾಯಿದ್ದೀವಿ. ಇದೇ ಥರ ನಿಮ್ಮ ಸಹಕಾರ ಇದ್ದಲ್ಲಿ ಖಂಡಿತವಾಗಲೂ ದಿನನಿತ್ಯ ಅನ್ನದಾನ ಸೇವೆ ರಾಯರು ನಡೆಸ್ತಾರೆ. ಅದು ಮಾತ್ರ ಅಲ್ಲದೆ ಒಂದು ಒಳ್ಳೆಯ ಸುದ್ದಿಯನ್ನು ಹೇಳಬೇಕು ಅಂತಿದ್ದೀವಿ. ನಮ್ಮ ಮಠದಲ್ಲಿ 2ನೇ ಮಾಡಿಯಲ್ಲಿ ಅನ್ನದಾನ ನಡೀತಾ ಇತ್ತು. ಈಗ ಎಲ್ಲ ಬಂದಂಥ ಭಕ್ತಾದಿಗಳು, ವಯಸ್ಸಾಗಿದ್ದವರು, ಆಮೇಲೆ ಹೆಣ್ಮಕ್ಕಳೆಲ್ಲ ಕೇಳ್ಕೊಂಡಿದ್ದಕ್ಕೋಸ್ಕರ ಆ ರಾಯರು ಕರುಣೆ ಆಗಿದೆ. ಅದರಿಂದ ನಮ್ಮ ರಾಯರ ಮಠದ ಎದುರುಗಡೆ ಎಡಭಾಗದಲ್ಲಿ ಒಂದು ಭವ್ಯವಾದ ಅನ್ನಪೂರ್ಣೇಶ್ವರಿ ಭವನವನ್ನು ಸಹ ನಿರ್ಮಾಣ ಶುರು ಮಾಡಿದ್ದೀವಿ. ಈಗ ನಾಳೆ ಬರ್ತಾ ಇರುವಂಥ 29, 30, 31 355ನೇ ರಾಯರ ಆರಾಧನೆ ಸಮಯದಲ್ಲಿ ಅದನ್ನು ಉದ್ಘಾಟನೆ ಆಗಲಿದೆ. ಅಲ್ಲಿ 1,000 ಜನ ಒಟ್ಟಿಗೆ ಕೂತ್ಕೊಂಡು ಪ್ರಸಾದವನ್ನು ಸ್ವೀಕಾರ ಮಾಡ್ಬೋದಾಗಿದೆ ಅಂತ ಒಂದು ಒಳ್ಳೆ ಭವ್ಯ ಒಂದು ಭವನ ಆಗ್ತಾಯಿದೆ. ಈ ಭವನ ಶಾಶ್ವತವಾಗಿರೋದ್ರಿಂದ
ಯಾರು ಸೇವೆ ಮಾಡಬೇಕು ಅನ್ನೋಂಥ ಭಕ್ತಾದಿಗಳು ಸೇವೆ ಮಾಡುವುದಾಗಿದೆ. 10,000 ರೂಪಾಯಿಗಿಂತ ಮೇಲೆ ಕೊಟ್ಟಂಥ ಸೇವಾಕರ್ತರ ಹೆಸರನ್ನು ಸಹ ಗುರುತಿಸ್ತೀವಿ. ಅದು ಮಾತ್ರ ಅಲ್ಲದೆ ನೀವು 100 ರೂಪಾಯಿ ಕೊಟ್ಟರಲ್ಲೂ ಸಹಿತ ಆ ಶಾಶ್ವತ ಸೇವೆಗೆ ನಾವು ಅದನ್ನು ಸ್ವೀಕಾರ ಮಾಡ್ತೀವಿ. ನಿಮ್ಮ ಕೈಯಲ್ಲಿ ಆದಂತೆ ಸಿಮೆಂಟ್ ಕೊಡ್ತೀನಿ, ಕಬ್ಬಣ ಕೊಡ್ತೀನಿ, ಏನು ಬೇಕಾದ್ರೆ ನೀವು ಸೇವೆ ಮಾಡ್ಬೋದು. ಅದು ಇನ್ನೊಂದು 2 ವಾರ ಮಾತ್ರ ಅವಕಾಶ ಇರುತ್ತೆ. ಅಂಥ ಅವಕಾಶವನ್ನು ತಾವುಗಳೆಲ್ಲ ಉಪಯೋಗಿಸ್ಕೋಬೇಕು. ಇದು ಮಾತ್ರ ಅಲ್ಲದೆ ನೀವು ಏನೇ ಸೇವೆ ಮಾಡಬೇಕು ಅನ್ನೋದಾದ್ರಲ್ಲೂ ನಮ್ಮ ಸೇವಾ ಕೌಂಟ್ರಲ್ಲಿ ವಿಚಾರ ಮಾಡಿ ಆ ಸೇವೆಯನ್ನು ಮಾಡ್ಬೋದಾಗಿದೆ. ಅದು ಮಾತ್ರ ಅಲ್ಲದೆ ಬರೋ 29, 30, 31 ಅಂದಿನ ದಿನ ಇಡೀ ಲೋಕಕ್ಕೇನೆ ಒಂದು ಶುಭ ದಿನ. ಒಂದು ರಾಯರು ಮಧ್ಯಾರಾಧನೆ ಅಂದು ಅವರು 354 ವರ್ಷಗಳ ಹಿಂದೆ ರಾಯರು ನಮಗಾಗಿ ಸಶರೀರವಾಗಿ ಬೃಂದಾವನ ಪ್ರವೇಶ ಮಾಡಿದ ದಿನ. ಅವ್ರು ಯಾತಕ್ಕೆ ಬೃಂದಾವನ ಪ್ರವೇಶ ಮಾಡಿದ್ರು? ನಮಗೆಲ್ಲ ಅನುಕೂಲ ಮಾಡೋದಕ್ಕೋಸ್ಕರ, ಅನುಗ್ರಹ ಮಾಡೋದಕ್ಕೋಸ್ಕರ. ಅವರು ಪ್ರಹ್ಲಾದ ರಾಯರಾಗಿದ್ದು, ವ್ಯಾಸರಾಯರಾಗಿದ್ದು, ರಾಯರಾಗಿದ್ದು ನಮಗೆ ಅನುಕೂಲ ಮಾಡ್ತಾ ಇದ್ದಾರೆ. ಅಂಥವರ ಅನುಗ್ರಹ ಪಡಿಬೇಕಾದ್ರೆ ನಾವು ಆರಾಧನೆಯಲ್ಲಿ ಪಾಲ್ಗೊಳ್ಳೋದು ಮಾತ್ರ ಅಲ್ಲ. ನಮ್ಮ ಮಠದಲ್ಲಿ ನೀವು ನೋಡಿದಿರಿ, ಹೋದ ವರ್ಷ ಕಮ್ಮಿ ಅಂದರೆ 1,00,000 ಜನ ಬಂದಿದ್ದಾರೆ. ಈ ವರ್ಷ ನಮ್ಮ ಸುಕೃತವೋ ಏನೋ ಶನಿವಾರ, ಭಾನುವಾರ, ಸೋಮವಾರ ಬಂದಿರೋದ್ರಿಂದ ನಾವು ಒಂದು 2,00,000 ಜನನಾರು ಬರ್ಬೋದು ಅಂತ ನಾವು ನಿರೀಕ್ಷಿಸ್ತಾ ಇದ್ದೀವಿ. ನಿಮ್ಮ ಎಲ್ಲ ಸಹಕಾರದಿಂದ ನೀವು ಕೊಡ್ತಾ ಇರುವಂಥ ಏನು ಕಾಣಿಕೆ ಆಗಿರ್ಬೋದು, ಅಕ್ಕಿ ಆಗಿರ್ಬೋದು, ಬೇಳೆ ಆಗಿರ್ಬೋದು, ಬೆಲ್ಲ ಆಗಿರ್ಬೋದು, ಇದನ್ನೆಲ್ಲ ನಾವು ಉಪಯೋಗಿಸಿ ಬಂದಂಥ ಭಕ್ತಾದಿಗಳಿಗೆ ರಾಯರ ಅನುಗ್ರಹ ಆಗುವುದಕ್ಕಾಗಿ ನಾವು ಶ್ರಮಿಸ್ತಾ ಇದ್ದೀವಿ. ಇದರಲ್ಲಿ ಇದು ನಮ್ಮ ಮಠ ಅಲ್ಲ, ಇದು ನಾಗೇಂದ್ರ ಅವರು ಮಠವನ್ನು ಕಟ್ಟಿ ನಮಗೆ ಅರ್ಪಣೆ ಮಾಡಿದ್ದಾರೆ. ನಾವೆಲ್ಲ ಸೇರಿ ಇದನ್ನು ಇನ್ನೂ 100 ವರ್ಷ ನಮ್ಮ ಮಕ್ಕಳು ಮೊಮ್ಮಕ್ಕಳೆಲ್ಲ ಬಂದು ರಾಯರ ಆಶೀರ್ವಾದ ಪಡಿಬೇಕು. ಅಂಥ ಒಂದು ಒಳ್ಳೆಯ ಅವಕಾಶವನ್ನು ನಾವೇ ಮಾಡಬೇಕಾಗತ್ತೆ. ಅಂಥ ಒಂದು ಸೇವೆಯನ್ನು ಮಾಡೋದಕ್ಕೆ ಏನೇ ಸೇವೆ ಮಾಡಿದ್ರೇಲೂ ಪರಮಾತ್ಮನಿಗೆ ಮೆಚ್ಚುಗೆ ಆಗುತ್ತೆ. ಆದ್ದರಿಂದ ಇಂಥ ಒಂದು ಒಳ್ಳೆಯ ಕ್ಷೇತ್ರದಲ್ಲಿ ನೀವು ಮಾತ್ರ ಬರೋದಲ್ಲ, ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಸ್ವಂತದವರು, ನಿಮ್ಮ ಅಣ್ಣ ತಮ್ಮಂದರು ಎಲ್ಲರನ್ನೂ ಕರ್ಕೊಂಬನ್ನಿ. ಎಲ್ಲರಿಗೂ ಅನುಗ್ರಹ ಆಗಲಿ. ಅವರು ಸಹ ನಿಮ್ಮನ್ನು ಹಾರೈಸ್ತಾರೆ. ಯಾಕೆ ಅಂದರೆ ಇವರು ಕರ್ಕೊಂಡೋಗಿದ್ರು ನಮಗೆ ಒಳ್ಳೆಯದಾಯಿತು ಅಂತ. ಆದ್ದರಿಂದ ಅಂಥ ಒಂದು ಒಳ್ಳೆಯ ಒಂದು ಅವಕಾಶ ಇದೆ. ನೀವು ಬನ್ನಿ, ನಿಮ್ಮ ಜೊತೆಯಲ್ಲಿ ಇನ್ನೂ 4 ಜನನ್ನ ಕರ್ಕೊಂಬನ್ನಿ. ಈ ನಮ್ಮ ಮಠವನ್ನು ಇನ್ನೂ ಉನ್ನತ ಸ್ಥಾನಕ್ಕೆ ತಗೊಂಡೋಗಿ ನಮ್ಮ ಮೈಸೂರಲ್ಲಿ ಸಾಂಸ್ಕೃತಿಕ ನಗರದಲ್ಲಿ ಇಂಥ ಒಂದು ಮಠ ಇಷ್ಟು ಜನ ಭಕ್ತಾದಿಗಳಿಗೆ ರಾಯರ ಅನುಗ್ರಹ ಮಾಡ್ತಾ ಇದ್ದಾರೆ ಅನ್ನೋದನ್ನು ಹೇಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ನಿಮ್ಮ ಎಲ್ಲರಿಗೂ ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆಯ ಆರೋಗ್ಯ, ಐಶ್ವರ್ಯ, ದೀರ್ಘ ಸಮಯ ಕೊಟ್ಟು ನಿಮ್ಮಲ್ಲಿ ರಾಯರ ಸೇವೆ ಮಾಡೋ ಭಾಗ್ಯವನ್ನು ಕೊಡಲಿ ಅಂತ ಕೇಳ್ಕೊಂಡು ಇನ್ನೂ ಒಂದು ಚಿಕ್ಕ ವಿಚಾರ ಹೇಳಬೇಕು ಅಂತಿದೆ. ನಿಮ್ಮ ಮನೆಗಳಲ್ಲಿ ಯಾವುದಾದ್ರು ಒಂದು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಮಾಡೋ ಸಮಯದಲ್ಲಿ, ಒಂದು ವೆಡ್ಡಿಂಗ್ ಆ್ಯನಿವರ್ಸರಿ ಇರ್ಬೋದು, ಒಂದು ಬರ್ತ್ಡೇ ಇರ್ಬೋದು, ಈ ಸಮಯಗಳಲ್ಲಿ ನೀವು ಮನೆಯಲ್ಲಿ ಬೇಕಾದಷ್ಟು ಬಲೂನು, ಪೇಪರು, ಕೇಕು ತೊಗೊಂಬಂದು ಕಟ್ ಮಾಡಿ ಮಾಡ್ತೀರಿ. ಆದರೆ ಅದು ಖುಷಿ ಕೊಡುತ್ತೆ, ಆದರೆ ಆಶೀರ್ವಾದ ಮಾಡೋದಿಲ್ಲ. ಆದರೆ ನಮ್ಮ ಮಠದಿಂದ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದೀವಿ. ನಮ್ಮ ಮಠದಿಂದ ನಿಮ್ಮ ಮನೆಗಳಿಗೆ, ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆಯೋ ಸಮಯದಲ್ಲಿ ನೀವು ನಮ್ಮ ಪಾದುಕೆಯನ್ನು ತಗೊಂಡು ರಾಘವೇಂದ್ರ ಸ್ವಾಮಿಗಳ ಬೃಂದಾವನನ ತಂದು ನಿಮ್ಮ ಮನೆಯಲ್ಲಿ ಅವರು ಪೂಜೆ ಮಾಡಿಕೊಡ್ತಾರೆ. ಆ ಪೂಜೆ ಮಾಡಿಕೊಡೋದ್ರಿಂದ ರಾಯರ ಒಂದು ಆಶೀರ್ವಾದ ಆಗುತ್ತೆ. ನಿಮ್ಮ ಬಲೂನ್ ಆಗಲಿ, ನಿಮ್ಮ ಕೇಕ್ ಆಗಲಿ, ನಿಮ್ಮ ಪೇಪರ್ ಅಲಂಕಾರ ಮಾಡಿರೋ ವಸ್ತುಗಳಾಗಲಿ ನಿಮಗೆ ಆಶೀರ್ವಾದ ಮಾಡಲ್ಲ. ಆದರೆ ಅಂಥ ಒಂದು ಒಳ್ಳೆಯ ಅವಕಾಶವನ್ನು ನಮ್ಮ ಮಠದಲ್ಲಿ, ನಮ್ಮ ಮಠದಿಂದ ಮಾಡ್ತಾ ಇದ್ದೀವಿ. ಈ ಸೇವೆ ಪಡಿಬೇಕಾದ್ರೆ ಗುರುವಾರ ಮತ್ತು ಏಕಾದಶಿ ಬಿಟ್ಟು ಬೇರೆ ಯಾವುದೇ ದಿನಗಳಲ್ಲಿ ಬಂದು ನೀವು ಇಲ್ಲಿ ನಮ್ಮ ಸೇವಾ ಕೌಂಟ್ರಲ್ಲಿ ವಿಚಾರ ಮಾಡಿದ್ರೆ ನಿಮ್ಮ ಮನೆಗೆ ಬಂದು ಪಾದಪೂಜೆ ಮಾಡಿ ನಿಮಗೆಲ್ಲರಿಗೂ ಅನುಗ್ರಹ ಮಾಡ್ತಾರೆ. ಆದ್ದರಿಂದ ಇದು ಒಂದು ಒಳ್ಳೆಯ ಅವಕಾಶ ಇದೆ. ಈ ಥರ ಹಲವಾರು ಸೇವೆಗಳು ಮಾಡ್ಬೋದಾಗಿದೆ. ನೀವು ಒಂದು ಕಾಳು ಅನ್ನ, ಒಂದು ಕಾಳು ಅಕ್ಕಿ ನೀವು ದಾನ ಮಾಡಿದ್ರೆ ನಿಮಗೆ ಸ್ವರ್ಗದಲ್ಲಿ ನಿಮಗೆ ಯಾವುದೇ ಥರವಾದ ಒಂದು ಅನ್ನದ ಕೊರತೆ ಇಲ್ಲದೆ ಮಾಡ್ತಾರೆ. ಇದಕ್ಕೊಂದು ವಿಚಾರ ಹೇಳಬೇಕು ಅಂದರೆ ಒಂದು ಸಣ್ಣ ವಿಚಾರ ಹೇಳಬೇಕು ಅಂತಿದ್ದೀನಿ. ಕರ್ಣ ತನ್ನ ಮಹಾಭಾರತ ಯುದ್ಧ ಮುಗಿದ ಮೇಲೆ ಅವ್ರ ಮೇಲ್ಗಡೆ ಹೋದರು, ಸ್ವರ್ಗಕ್ಕೆ ಹೋದರು. ಅಲ್ಲಿ ಹೋಗಿದ್ದಾಗ ಇಂದ್ರದೇವ ಅವರಿಗೆ ಊಟ ಕೊಡಬೇಕು ಅಂತ ಹೇಳಿದ್ರೆ ಊಟ ಕೊಡಲ್ಲ. ಅವ್ರಿಗೇನು ಕೊಡ್ತಾರೆ? ಚಿನ್ನ, ವಜ್ರ, ವೈಡೂರ್ಯಗಳನ್ನೇ ಕೊಡ್ತಾ ಇರ್ತಾರೆ. ಯಾಕಪ್ಪ ನೀನು ಈ ಥರ ಚಿನ್ನ, ವಜ್ರ, ವೈಡೂರ್ಯಗಳನ್ನೇ ಕೊಡ್ತಾ ಇದೀಯೇ, ನನಗೇನು ಯಾಕೆ ಅನ್ನ ಕೊಡ್ತಾ ಇಲ್ಲ ಅಂತ ಕೇಳಿದಾಗ ಇಂದ್ರದೇವರು ಹೇಳ್ತಾರೆ, ನೋಡಪ್ಪ ನೀನು
ದಾನಶೂರ ಕರ್ಣನಾಗಿದ್ದೆ, ಆದರೆ ನೀನು ಒಂದು ದಿನ ನಿಮ್ಮ ಪಿತೃಗಳಿಗಾಗಲಿ ನಿಮ್ಮ ಸ್ವಂತದವ್ರುಗಳಿಗಾಗಲಿ ಅನ್ನದಾನ ಮಾಡಿರಲಿಲ್ಲ. ಆದ್ದರಿಂದ ಮತ್ತೆ ನೀನು ಭೂಲೋಕಕ್ಕೆ ಹೋಗಿ ನೀನು ಅನ್ನದಾನವನ್ನು ಮಾಡಿ ಮತ್ತೆ ಬಾ ಅಂತ ಹೇಳ್ತಾರೆ. ಆ ಅನ್ನದಾನ ಮಾಡಿದ್ದು ಅವರು ಮಹಾಲಯ ಅಮಾವಾಸ್ಯೆ ಎಂದು. ಆದ್ದರಿಂದ ಅನ್ನದಾನಕ್ಕೆ ಎಂಥ ಶ್ರೇಷ್ಠತೆ ಇದೆ ಅನ್ನೋದನ್ನು ನೀವೆಲ್ಲ ಅರಿತುಕೋಬೇಕು. ನಿಮ್ಮ ಮನೆಗಳಲ್ಲಿ ಯಾವುದಾರೆ ಒಳ್ಳೆಯ ಕಾರ್ಯಕ್ರಮಗಳಾಗಿರ್ಬೋದು, ಹಿರಿಯರ ಕಾರ್ಯಕ್ರಮಗಳಾಗಿರ್ಬೋದು, ಅಂದಿನ ದಿನ ಇಲ್ಲಿ ಬಂದು ಒಂದು 4 ಜನ 5 ಜನಕ್ಕೆ ಅನ್ನದಾನ ಮಾಡಿ. ಅನ್ನದಾನಕ್ಕಿಂತ ಶ್ರೇಷ್ಠ ದಾನ ಈ ಲೋಕದಲ್ಲಿ ಯಾವುದೂ ಇಲ್ಲ. ಇಂಥ ಒಂದು ಅವಕಾಶ ನಮ್ಮ ಮಠದಲ್ಲಿ ಮಾಡಿಕೊಡ್ತಾ ಇದ್ದೀವಿ. ಆದ್ದರಿಂದ ಇದು ನಿಮ್ಮ ಮಠ ಅನ್ನೋದನ್ನು ತಿಳ್ಕೊಂಡು ನೀವೇ ಇದನ್ನು ಅಭಿವೃದ್ಧಿ ಮಾಡಬೇಕು. ಹರೇ ಶ್ರೀನಿವಾಸ, ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಹರೇ ಶ್ರೀನಿವಾಸ.